ಯಾಕೋ ಈಗೀಗ ಜಗತ್ತಿನಲ್ಲಿ ದಿನಕ್ಕೊಂದು ವಂಚನೆಗಳಲ್ಲಿ ಈ ಬಗೆ ರೀತಿಯ ಆವಿಷ್ಕಾರಗಳು. ಅಂತಹದೊಂದು ವಂಚನೆ ಇದು ಭಾಳ ಹಳೆಯ ಶೈಲಿಯ ವಂಚನೆ ಆದರೂ ಇತ್ತೀಚೆಗೆ ಈ ಶೈಲಿಯ ವಂಚನೆ ಹೆಚ್ಚೆಚ್ಚಾಗಿ ನಡೀತಾ ಇದೆ. ಯಾವುದು ಹೇಳಿ ನೋಡೋಣ? ಅದೇ ಡಾಕ್ಯುಮೆಂಟ್ ಫ್ರಾಡ್ ಅಂತ. ಡಾಕ್ಯುಮೆಂಟ್ ಫ್ರಾಡ್ ಅಂದರೆ ದಾಖಲೆಗಳ ವಂಚನೆ. ವೈಯಕ್ತಿಕ ಮತ್ತು ಆರ್ಥಿಕ ಲಾಭಕ್ಕಾಗಿ ಮತ್ತೊಬ್ಬರನ್ನು ಮೋಸಗೊಳಿಸಿ ದಾಖಲೆಗಳನ್ನು ನಕಲು ಮಾಡೋದು, ದಾಖಲೆಗಳನ್ನು ಮಾರ್ಪಡಿಸೋದು, ದಾಖಲೆಗಳನ್ನು ದುರುಪಯೋಗಪಡಿಸ್ಕೊಳ್ಳೋದು, ಅಸಲಿ ದಾಖಲೆಗಳನ್ನು ಸಂಪೂರ್ಣವಾಗಿ ರಚಿಸಿ ನೈಜ ಮತ್ತು ನಿಜವಾದ ದಾಖಲೆಗಳನ್ನು ಅಸಲಿ ದಾಖಲೆಗಳೇ ನಾಚಿಸುವಂತೆ ನಕಲು ಮಾಡ್ತಾರೆ. ಸಾಮಾನ್ಯವಾಗಿ ಪಾಸ್ಪೋರ್ಟ್ಗಳು ಮತ್ತು ಬೇರೆ ತರಹದ ಗುರುತಿನ ದಾಖಲೆಗಳನ್ನು ನಕಲು ಮಾಡೋದು, ಎಜುಕೇಷನಲ್ ಸರ್ಟಿಫಿಕೇಟ್ಸ್ ನಕಲು ಮಾಡೋದು, ದಾಖಲೆಗಳನ್ನು ಸೃಷ್ಟಿಸಿ ತಮಗೆ ಅನುಕೂಲವಾಗುವಂತೆ ಮಾಡಿಕೊಳ್ಳೋದು, ಹಣಕಾಸು ದಾಖಲೆಗಳನ್ನು ತಪ್ಪಾಗಿ ಸೃಷ್ಟಿ ಮಾಡೋದು, ಸುಳ್ಳು ಮಾಹಿತಿ ನೀಡುವ ಮೂಲಕ ಇನ್ನೊಬ್ಬ ವ್ಯಕ್ತಿಯಂತೆ ನಟಿಸಿ ನೈಜ ದಾಖಲೆಗಳನ್ನು ನಕಲು ಮಾಡಿ ದುರುಪಯೋಗಪಡಿಸ್ಕೊಳ್ಳೋದು. ಈ ತರಹದ ವಂಚನೆಯಿಂದ ಹಣಕಾಸಿನ ನಷ್ಟ, ನೈಜ ವ್ಯಕ್ತಿಗೆ ಅಪಖ್ಯಾತಿ ಅಥವಾ ಹಾನಿಯುಂಟಾಗಬಹುದು. ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ನಕಲು ಮಾಡೋದರಿಂದ ಭದ್ರತಾ ತಪಾಸಣೆಗಳು ಸಹ ಬೈಪಾಸ್ ಆಗಿಬಿಡ್ತವೆ. ಕುಶಲತೆಯಿಂದ ನಕಲು ಮಾಡಿ ಆಸ್ತಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬ್ಯಾಂಕ್ಗಳಿಂದ ಸಾಲ ಪಡೆಯೋದು ಮತ್ತು ಆಸ್ತಿವಾದಗಳನ್ನು ಸೃಷ್ಟಿಸಿ ಅದರಿಂದ ಲಾಭ ಮಾಡಿಕೊಳ್ಳೋದು. ಇತ್ತೀಚಿನ ದಿನಗಳಲ್ಲಿ ಗುರುತಿನ ಚೀಟಿಗಳು ಇನ್ನಿತರ ದಾಖಲೆಗಳನ್ನು ಹೆಚ್ಚುತ್ತಿರುವ ಆಧುನಿಕತೆಯೊಂದಿಗೆ ನಕಲು ಮಾಡ್ತಾ ಇದ್ದಾರೆ. ಪ್ರಾಮಾಣಿಕ ಭದ್ರತೆಯನ್ನು ಬೈಪಾಸ್ ಆಗಲು ಈ ಬುದ್ಧಿವಂತ ತಂತ್ರಜ್ಞಾನವನ್ನು ಉಪಯೋಗಿಸಿದ್ರೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತದೆ. ಅರ್ನೆಸ್ಟ್ ಆ್ಯಂಡ್ ಯಂಗ್ನ ಫೊರೆನ್ಸಿಕ್ ಆ್ಯಂಡ್ ಇಂಟಿಗ್ರಿಟಿ ಸರ್ವಿಸಸ್ನ ಪಾಲುದಾರ ಶ್ರೀ ಅಮಿತ್ ಮಿಶ್ರಾ ಅವರು 2 ಐಡಿಗಳನ್ನು ನೋಡ್ತಾರೆ. ಒಂದು ಐಡಿಯಲ್ಲಿ ನಿಜವಾದ ವ್ಯಕ್ತಿಯವರ ಇರುತ್ತೆ, ಮತ್ತೊಂದು ಐಡಿಯಲ್ಲಿ ಭಗವಾನ್ ಆಂಜನೇಯನ ಚಿತ್ರ ಇರುತ್ತೆ. ತಪಾಸಣೆ ವೇಳೆ 2 ಐಡಿಗಳು ಸಹ ಪ್ರಮಾಣಿತ ಅಪ್ಲಿಕೇಶನ್ ಪ್ರೋಟೋಕಾಲ್ ಇಂಟರ್ಫೇಸ್ API ಪರಿಶೀಲನಾ ವ್ಯವಸ್ಥೆಗಳ ಮೂಲಕ ಯಶಸ್ವಿಯಾಗಿ ಹಾದು ಹೋಗ್ತವೆ. ಇನ್ನು ಕೈಗಾರಿಕೆಗಳಲ್ಲಿ ಡಾಕ್ಯುಮೆಂಟ್ ಫ್ರಾಡ್ ತನ್ನ ವಿವಿಧ ರೂಪವನ್ನು ತೆಗೆದುಕೊಳ್ತದೆ. ಇಲ್ಲಿ ಮಾರಾಟಗಾರರಲ್ಲಿ ಮರುಬಳಕೆ ಮಾಡದ ಇನ್ವಾಯ್ಸ್ಗಳು, ಡೂಪ್ಲಿಕೇಟ್ ಬಿಲ್ಸ್ ಮತ್ತು ನೀತಿ ಉಲ್ಲಂಘನೆ ಮಾಡಿ ವೈಯಕ್ತಿಕ ಹಾಗೂ ಅನರ್ಹ ವೆಚ್ಚಗಳನ್ನು ವ್ಯವಹಾರದ ಹಕ್ಕುಗಳಾಗಿ ಸಲ್ಲಿಸೋದು, ಫೋರ್ಜರಿ ಮಾಡೋದು, ಫೋರ್ಜರಿ ಇನ್ವಾಯ್ಸ್ಗಳು, ಹೊಂದಿಕೆಯಾಗದ QR ಕೋಡ್ಗಳು, ಫಾಂಟ್ಗಳು ಮತ್ತು ನಕಲಿ ಬಿಲ್ಗಳು. ಇನ್ನು ಈ ನಕಲಿಗಳು ವೈದ್ಯಕೀಯ ರಂಗವನ್ನು ಸಹ ಬಿಟ್ಟಿಲ್ಲ. ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ MBBS ಪ್ರವೇಶವನ್ನು ಪಡೆಯಲು NRI ದಾಖಲೆಗಳನ್ನು ಹೇಗೆ ಬಳಸಲಾಗುತ್ತದೆ ಎಂದು ಇತ್ತೀಚೆಗಷ್ಟೇ ಜಾರಿ ನಿರ್ದೇಶನಾಲಯ ED ಬಹಿರಂಗಪಡಿಸಿತ್ತು. ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಸರಾಸರಿ ಸುಮಾರು 15% ಆಸನಗಳು NRIಗಳಿಗೆ ಮೀಸಲಾಗಿಟ್ಟಿರ್ತಾರೆ. NRIಗಳೆಂದರೆ ಭಾರತೀಯ ಮೂಲದ ವಿದೇಶಿ ನಿವಾಸಿಗಳು ಅಂತ ಅರ್ಥ. ಈ ಪ್ರಕರಣದಲ್ಲಿ 18,000ಕ್ಕೂ ಹೆಚ್ಚು ಪ್ರವೇಶಗಳು ಮತ್ತು ರಾಯಭಾರಿ ಕಚೇರಿಯ ನಕಲಿ ಪ್ರಮಾಣ ಪತ್ರಗಳು ಕಂಡುಬಂದವು. ಪೋಷಕರು ಭಾರಿ ಮೊತ್ತವನ್ನು ಏಜೆಂಟ್ಗಳಿಗೆ ಪಾವತಿ ಮಾಡಿದ್ರು. ಪೋಷಕರು ತಾವು ಕಷ್ಟಪಟ್ಟು ದುಡಿಮೆ ಮಾಡಿದ ಹಣವನ್ನು ಕಳ್ಕೋಬೇಕಾಯಿತು. ಮತ್ತೊಂದು ಪ್ರಕರಣದಲ್ಲಿ ಇದೇ ಏಪ್ರಿಲ್ 2025ರಲ್ಲಿ ಒಬ್ಬ ವ್ಯಕ್ತಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ತರಬೇತಿ ಪಡೆದ ಉದ್ಯೋಗ ತಜ್ಞರಂತೆ ನಕಲಿ ವೈದ್ಯಕೀಯ ಪದಗಳನ್ನು ಪಡೆದು ಆ ನಕಲಿ ದಾಖಲೆಗಳನ್ನು ಆಧರಿಸಿ ಆಸ್ಪತ್ರೆಯಲ್ಲಿ ಕಾರ್ಯವಿಧಾನವನ್ನು ನಿರ್ವಹಿಸ್ತಾ ಇರ್ತಾರೆ. ಮಧ್ಯಪ್ರದೇಶದ ಪೊಲೀಸರು ಈ ಆಘಾತಕಾರಿ ಪ್ರಕರಣ ಭೇದಿಸುವಷ್ಟರಲ್ಲಿ ಹಲವಾರು ಜೀವಗಳು ತನ್ನ ಪ್ರಾಣವನ್ನು ಕಳೆದುಕೊಂಡ್ಬಿಟ್ಟಿರ್ತಾರೆ. ಇದೇ ರೀತಿ ಡಾಕ್ಯುಮೆಂಟ್ ಫ್ರಾಡ್ ಬಗ್ಗೆ ಪಟ್ಟಿ ಮಾಡ್ತಾ ಹೋದರೆ ಎಷ್ಟು ಪುಸ್ತಕಗಳು ಬರೆದರೂ ಸಾಲದು ಅನಿಸುತ್ತೆ. ಏನೇ ಆಗಲಿ,
ಈ ಥರದ ವಂಚನೆಗಳನ್ನು ತಡೆಯಲು ನಕಲಿ ದಾಖಲೆಗಳನ್ನು ಗುರುತಿಸಬಲ್ಲ ವ್ಯವಸ್ಥಿತ ತಪಾಸಣೆಗಳನ್ನು ಬಲಪಡಿಸಬೇಕಾಗುತ್ತೆ. ನಾವು ಸಹ ಜಾಗರೂಕ ಆಗಿರಬೇಕಾಗುತ್ತೆ ಮತ್ತು ಯಾವುದೇ ದಾಖಲೆಯ ರುಜುವಾತನ್ನು ಪರಿಶೀಲಿಸದೆ ಮುಂದಕ್ಕೆ ಹೋಗಬಾರ್ದು ಅನಿಸುತ್ತೆ ಅಲ್ವಾ?